Hello everyone, welcome back to Kannada Chemistry World. So this is lecture series 3, that is solid state lecture series 3, unit cell and rank of unit cell. ನಾನು ಲೆಕ್ಚರ್ ಸೀರೀಸ್ 2 ನಲ್ಲಿ ಡಿಫರೆಂಟ್ ಕ್ಲಾಸಿಫಿಕೇಶನ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್ ನ ಡಿಸ್ಕಸ್ ಮಾಡಿದ್ದೆ. ಸೊ ಲೆಕ್ಚರ್ 3 ನಲ್ಲಿ ಯೂನಿಟ್ ಸೆಲ್ ಅಂಡ್ ರ್ಯಾಂಕ್ ಆಫ್ ಯೂನಿಟ್ ಸೆಲ್ ನ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಸೊ ಯಾರು ಲೆಕ್ಚರ್ 2 ನ ಮಿಸ್ ಮಾಡಿದಾರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲೆಕ್ಚರ್ 2 ಲಿಂಕ್ ಇದೆ. ಸೊ ಆ ಲಿಂಕ್ ನ ಕ್ಲಿಕ್ ಮಾಡೋದ್ರಿಂದ ನೀವು ಆ ವಿಡಿಯೋನ ನೋಡಬಹುದು. ದೆನ್ ಯೂನಿಟ್ ಸೆಲ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಸೊ ನಾವು ಫಸ್ಟ್ ಲ್ಯಾಟಿಸ್ ಪಾಯಿಂಟ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ದೆನ್ ವಾಟ್ ಎಕ್ಸಾಕ್ಟ್ಲಿ ದಿಸ್ ಲ್ಯಾಟಿಸ್ ಪಾಯಿಂಟ್ಸ್? Lattice points are three-dimensional regular arrangement of a points on a space. It is called lattice points. I'll repeat. Lattice points are three-dimensional regular arrangement of a points on a space. It is called lattice points. Clear? See, careful observe ಮಾಡಿ. On joining this lattice points, we are going to get an unit cell. ಓಕೆನಾ? ಸೊ ನಾನು ಈ ಲ್ಯಾಟಿಸ್ ಪಾಯಿಂಟ್ಸ್ ನ ಜಾಯಿನ್ ಮಾಡಿದೆ ಅಂತಂದ್ರೆ ನನ್ಗೆ ಏನ್ ಸಿಗತ್ತೆ? ಒಂದು ಯೂನಿಟ್ ಸೆಲ್ ಸಿಗತ್ತೆ. ಈ ಯೂನಿಟ್ ಸೆಲ್ದು ರಿಪಿಟೇಟಿವ್ ಪಾರ್ಟ್ ನ ತಗೊಂಡ್ವಿ ಅಂತಂದ್ರೆ ನಮ್ಗೆ ಹೋಲ್ ಕ್ರಿಸ್ಟಲ್ ಲ್ಯಾಟಿಸ್ ಸಿಗುತ್ತೆ. ಅರ್ಥ ಆಗ್ತದೆ ಹೇಳ್ತಿರೋದು? ಲ್ಯಾಟಿಸ್ ಪಾಯಿಂಟ್ಸ್ ಆರ್ ತ್ರೀ-ಡೈಮೆನ್ಷನಲ್ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಎ ಪಾಯಿಂಟ್ ಆನ್ ಅ ಸ್ಪೇಸ್. Okay, then on joining the lattice point we are going to get a unit cell. Clear? Repetitive part of unit cell we are going to get a lattice. It's like ಒಂದು whole apartment ನ ತಗೊಂಡ್ವಿ ಅಂತಂದ್ರೆ ಒಂದು ರೂಮ್ ನ ನಾವು ಒಂದು ಯೂನಿಟ್ ಸೆಲ್ ಅಂತ ಕರಿತೀವಿ, ಒಂದು ಹೋಲ್ ಅಪಾರ್ಟ್ಮೆಂಟ್ ನ ಒಂದು ಲ್ಯಾಟಿಸ್ ಅಂತ ಕರಿತೀವಿ. ಕ್ಲಿಯರ್? ಈಗ ನಾವು ಈ ಲ್ಯಾಟಿಸ್ ನ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ತೀನಿ. ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ಹಿಯರ್ ವಿ ಹ್ಯಾವ್ ಅನ್ ವೈ ಆಕ್ಸಿಸ್ ಅಂಡ್ ಹಿಯರ್ ವಿ ಹ್ಯಾವ್ ಅ ಝೆಡ್ ಆಕ್ಸಿಸ್. Clear? So x axis is the y axis is the z axis is the. This is edge length A, this is edge length B, edge length C. ಇವಾಗ ನೋಡಿ, ನಾನು ಎ ಮತ್ತೆ ಬಿ ಮಧ್ಯ ಇರುವಂತ ಆಂಗಲ್ ನ ಆಲ್ಫಾ ಅಂತ ಕರಿತೀನಿ. ಓಕೆನಾ? ಬಿ ಮತ್ತೆ ಸಿ ಮಧ್ಯ ಇರೋದನ್ನ ಬೀಟಾ ಅಂತ ಕರಿತೀನಿ ಅಂಡ್ ಸಿ ಮತ್ತೆ ಎ ಮಧ್ಯ ಇರೋದನ್ನ ಗಾಮಾ ಅಂತ ಕರಿತೀನಿ. Clear? So this is an edge length ABC and the angle is alpha, beta, gamma. ಓಕೆನಾ? ಸೊ ನಾವಿವಾಗ ಎ ಬಿ ಸಿ ಮತ್ತೆ ಆಲ್ಫಾ ಬೀಟಾ ಗಾಮಾನ ವೇರಿಯೇಷನ್ ಮಾಡ್ತಾ ಹೋದ್ವಿ ಅಂತಂದ್ರೆ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಬರ್ತಾ ಹೋಗುತ್ತೆ. ಸೊ ಯಾವ್ಯಾವ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಲು, ಆ ಟೇಬಲ್ ನ ಯಾವ ತರ ಜ್ಞಾಪಕ ಇಟ್ಕೊಡೋದು? ದಟ್ ಇಸ್ ವೆರಿ ಸಿಂಪಲ್. ಸೊ ದಟ್ ಈಸ್ ವೈ ವಿ ಹ್ಯಾವ್ ಅ ಫಾರ್ಮುಲಾ ದಟ್ ಇಸ್ CTOMRHT. What is the CTOMRHT? See here, it is CTOMRHT. This is C for cubic. Okay, see, C for cubic, T for tetragonal, okay, O for orthorhombic, okay, M for monoclinic, okay, then R for rhombohedral, okay, then H for hexagonal, okay, then T for triclinic. See, this is simple. Cubic, tetragonal, orthorhombic, monoclinic, rhombohedral, hexagonal, triclinic. So that is called CTOMRHT. ಇದನ್ನ ಯಾವ ತರ ಜ್ಞಾಪಕ ಇಟ್ಕೊಳ್ಳೋದು? ಸಿ, ಫಾರ್ ಅ ಕ್ಯೂಬಿಕ್ ನಮ್ಗೆ ಕ್ಯೂಬ್ ಗೆ ಎಲ್ಲಾರ್ಗು ಗೊತ್ತಿರತ್ತೆ ದಟ್ ಈಸ್ A is equals to B is equals to C. That is all sides are equal and even all angles are equal. That is alpha is equals to beta is equals to gamma is equals to 90 degree. ಅರ್ಥ ಆಗ್ತಿದ್ಯಾ? ಫಾರ್ ಎ ಕ್ಯೂಬ್ ಆಲ್ ಸೈಡ್ಸ್ ಆರ್ ಈಕ್ವಲ್, ಆಲ್ ಆಂಗಲ್ಸ್ ಆರ್ ಈಕ್ವಲ್. ದೆನ್ ನೆಕ್ಸ್ಟ್ ಬನ್ನಿ, ಟೆಟ್ರಾಗೋನಲ್ ಬಂದ್ವಿ ಅಂತಂದ್ರೆ ಇದನ್ನೆಲ್ಲ ಯಾವ ತರ ಜ್ಞಾಪಕ ಇಟ್ಕೊಳ್ಳೋದು ಅಂತಂದ್ರೆ ಸಿ, ಎಲ್ಲದಕ್ಕೂ A is equals to B is equals to C ನ ಬರೀರಿ. ಓಕೆನಾ? ಎಲ್ಲದಕ್ಕೂ ಇದನ್ನ ಬರೀರಿ. A is equals to B is equals to C, A is equals to B is equals to C, ಎಲ್ಲದಕ್ಕೂ ಇದನ್ನ ಬರೀರಿ. ಓಕೆನಾ? ಸೊ ಬರ್ದಾದ್ಮೇಲೆ ಏನ್ ಮಾಡ್ತೀರಾ? ಸಿ ನೋಡಿ, ಇದು ಎಲ್ಲದು ಈಕ್ವಲ್. ಇಲ್ಲಿ ಬಿ ಮತ್ತೆ ಸಿ ಮಧ್ಯೆ ಒಂದ್ಸಲ ಕಾಟ್ ಮಾಡಿ, ದೆನ್ ಆರ್ಥೋರೊಂಬಿಕ್ಗೆ ಎರಡನ್ನ ಕಾಟ್ ಮಾಡಿ. ಓಕೆನಾ? ದೆನ್ ಥರ್ಡ್ ಒನ್ ಏನಿದೆ, ಫೋರ್ತ್ ಒನ್ ಸೇಮ್ ಬರೀರಿ. ಕ್ಲಿಯರ್? ದೆನ್ ಫಸ್ಟ್ 3 ಈಸ್ ಈಕ್ವಲ್ಸ್ ಟು ನೆಕ್ಸ್ಟ್ 3. ಸಿ ಇಲ್ಲಿ ನೋಡಿ, ಸೊ ಎಲ್ಲಾದು ಈಕ್ವಲ್ ಇದೆಯಾ? ಎಲ್ಲಾದು ಈಕ್ವಲ್ ಬಿಡ್ತೇನೆ. ಇಲ್ಲಿ ಬಿ ಮತ್ತೆ ಸಿ ನಾಟ್ ಈಕ್ವಲ್, ಸೊ ಬಿ ಮತ್ತೆ ಸಿ ನಾಟ್ ಈಕ್ವಲ್. ದೆನ್ ಇಲ್ಲಿ ಎಲ್ಲಾದನ್ನು ನಾಟ್ ಈಕ್ವಲ್, ಸೊ ಎಲ್ಲಾದನ್ನು ನಾಟ್ ಈಕ್ವಲ್. ಎಡ್ಜ್ ಲೆಂತ್ ಮುಗೀತು. Then alpha, beta, gamma angles ಬಂದ್ವಿ ಅಂತಂದ್ರೆ for first 3 angles are equal. Next ಬಂದ್ವಿ ಅಂತಂದ್ರೆ alpha is equals to beta is equals to 90 degree, gamma is not equals to 90 degree.
Okay, now then alpha is equals to beta is equals to gamma is not equals to 90 degree. Then alpha is equals to gamma is equals to 90, beta is not equals to 90. Okay, then finally alpha is not equals to beta is not equals to gamma, which is not equals to 90 degree. This is the simple trick which is used to remember the whole table. ಓಕೆನಾ. ಸೊ ಇವಾಗ ನಾವು ಡಿಫರೆಂಟ್ ಟೈಪ್ಸ್ ಆಫ್ ಯೂನಿಟ್ ಸೆಲ್ಸ್ ನ ನೋಡಿದ್ವಿ. ದಟ್ ಈಸ್ 7 ಡಿಫರೆಂಟ್ ಟೈಪ್, ದಟ್ ಇಸ್ CTOMRHD. ಓಕೆ, ಇದಾದ್ಮೇಲೆ ನಾವು ಯೂನಿಟ್ ಸೆಲ್ದು ರ್ಯಾಂಕ್ ನ ಯಾವ ತರ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಟ್ಸ್ ಅ ವೆರಿ ಸಿಂಪಲ್ ವೇ. ಸಿ ಹಿಯರ್ ಯೂನಿಟ್ ಸೆಲ್ ನ ನಾವು ಫಸ್ಟ್ ತಗೊಂಡ್ವಿ ಅಂತಂದ್ರೆ ಯೂನಿಟ್ ಸೆಲ್ ನ ನಾವು ಎರಡ್ ತರ ಕ್ಯಾಟಗರೈಸೇಷನ್ ಮಾಡ್ತೀವಿ. ಓಕೆ, ಒಂದು ಪ್ರಿಮಿಟಿವ್, ಇನ್ನೊಂದು ಸೆಂಟರ್. ಸಿ, ಪ್ರಿಮಿಟಿವ್ ನ ತಗೊಂಡ್ವಿ ಅಂತಂದ್ರೆ ಪ್ರಿಮಿಟಿವ್ ಅಥವಾ ನಾವು ಇದನ್ನ ಸಿಂಪಲ್ ಕ್ಯೂಬಿಕ್ ಸೆಲ್ ಅಂತಾನು ಕರಿತೀವಿ. ಓಕೆನಾ. ದೆನ್ ಸೆಂಟರ್ಡ್ ಬಂದ್ವಿ ಅಂತಂದ್ರೆ ಇಲ್ಲಿ ಅಗೈನ್ ನಾವು 3 ಟೈಪ್ಸ್ ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು BCC, ದಿಸ್ ಕ್ಯಾನ್ ಬಿ ಕಾಲ್ಡ್ as ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. FCC, it is called face centered cubic lattice, and ECC, it is called end centered cubic lattice. ಓಕೆನಾ. ಸೊ ಇವಾಗ ಈ ಡಿಫರೆಂಟ್ ಟೈಪ್ಸ್ ಆಫ್ ಯೂನಿಟ್ ಸೆಲ್ ನ ಯೂಸ್ ಮಾಡಿಕೊಂಡು ರ್ಯಾಂಕ್ ನ ನಾವು ಯಾವ ತರ ಫೈಂಡ್ ಔಟ್ ಮಾಡೋದು? ಇಟ್ಸ್ ವೆರಿ ಸಿಂಪಲ್. ಸೊ ರ್ಯಾಂಕ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸಿ ಹಿಯರ್ ಸಿಂಪಲ್ ಕ್ಯೂಬಿಕ್ ಸೆಲ್ ನ ತಗೋತೀನಿ. ಓಕೆನಾ. ಸಿಂಪಲ್ ಕ್ಯೂಬಿಕ್ ಸೆಲ್ ಅಂತಂದ್ರೆ ಸೊ ನನಗೆ ಆಟಮ್ಸ್ ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ನಮಗೆ ಗೊತ್ತಿರಬೇಕು. ಸೊ ಆಟಮ್ಸ್ ಆರ್ ಲೊಕೇಟೆಡ್ ಅಟ್ ಕಾರ್ನರ್ಸ್. ಓಕೆನಾ. ಸೊ ಇನ್ ಅ ಕ್ಯೂಬ್ there are 8 corners. So each corner has a contribution of 1 by 8. So maximum atom contribution from the corner, it is equals to 1. So the rank of simple cube is 1. Simple. Next ನೋಡಿ, BCC ತಗೋತೀನಿ. ಓಕೆನಾ. BCC ತಗೊಂಡ್ವಿ ಅಂತಂದ್ರೆ here atoms are located at corners and as well as center of the body. ಓಕೆನಾ. ಸಿ, ಫ್ರಮ್ ಕಾರ್ನರ್ಸ್ 8 ಕಾರ್ನರ್ಸ್ ಇದೆ. ಸೊ 8 ಕಾರ್ನರ್ಸ್ ಇಂದ 1 by 8 ಕಾಂಟ್ರಿಬ್ಯೂಷನ್ ಬರುತ್ತೆ. ಓವರ್ ಆಲ್ ರ್ಯಾಂಕ್ ಇಸ್ 1. ಸೆಂಟರ್ ಆಫ್ ದ ಬಾಡಿ ಅಂದ್ರೆ ಒಂದು ಬಾಡಿ ಸೆಂಟರ್ ಇರುತ್ತೆ. ಒಂದು ಬಾಡಿ ಸೆಂಟರ್ ಇಂದ ಕಂಪ್ಲೀಟ್ ಒಂದು ಆಟಮ್ ಬರುತ್ತೆ. ಓವರ್ ಆಲ್ ಫ್ರಮ್ ಸೆಂಟರ್ ಇಟ್ ಇಸ್ 1. ಸೊ 1 plus 1 is equals to 2. The rank of BCC is 2. ಓಕೆನಾ. ಸಿ, ಅದೇ ತರ ನೆಕ್ಸ್ಟ್ FCC ನ ನೋಡೋಣ. ನೋಡಿ, FCC ತಗೊಂಡ್ವಿ ಅಂತಂದ್ರೆ FCC ನಲ್ಲಿ ನಮಗೆ ಎಲ್ಲೆಲ್ಲಿ ಆಟಮ್ಸ್ ಪ್ರೆಸೆಂಟ್ ಇರುತ್ತೆ? ಸಿ, ಇಫ್ ಯು ಲುಕ್ ಅಟ್ ಇಂಟು FCC, ಆಟಮ್ಸ್ ಆರ್ ಲೊಕೇಟೆಡ್ at corners and as well as center of the faces. ಓಕೆನಾ. ಸೊ ಕಾರ್ನರ್ಸ್ ಇಂದ ಸೇಮ್ ಚೇಂಜ್ ಆಗಲ್ಲ. ದಟ್ ಇಸ್ 8 into 1 by 8, that is equals to 1. From the center of the faces, how many faces are there? 6 faces are there. So each faces has a contribution of half. So from the faces it is 3. So 3 plus 1 is 4. So 4 is a rank of FCC. Okay. Then finally ನಾವು end centered cubic lattice ಬಂದ್ವಿ ಅಂತಂದ್ರೆ that is ECC. Okay, so ECC ತಗೊಂಡ್ವಿ ಅಂತಂದ್ರೆ atoms are located at corners and as well as pair of ends. So pair of ends ಅಂತಂದ್ರೆ ಏನು? Either it may be top bottom, or it may be left right, or it may be front back. So ಯಾವ್ದಾದ್ರು pair of faces ಅಲ್ಲಿ ನಮಗೆ atoms present ಇರುತ್ತೆ. So corners ಇಂದ ತಗೊಂಡ್ವಿ ಅಂತಂದ್ರೆ that is 8 into 1 by 8, that is equals to 1. Pair of ends ಅಂತಂದ್ರೆ pair of ends means 2 ends. So from each end there is a contribution of half. So it will be 1. So the rank of ECC is 2. Okay, now, so this is how we are going to find the rank of unit cell. Okay, in our next video we are going to start with the packing efficiency. Okay, so stay tuned.